ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಅಂದರೆ ಎಸ್.ಟಿ ಬೋರ್ಡ್ ಏನಿದೆ, ಬಹುಕೋಟಿ ವಂಚನೆಯ ಪ್ರಕರಣದಲ್ಲಿ ಈಗ ಮತ್ತೊಂದಿಷ್ಟು ಬೆಳವಣಿಗೆ ಆಗಿದೆ. ಹ್ಯಾಪಿಯೆಸ್ಟ್ ಮೈಂಡ್ ಸೆಟ್ ಟೆಕ್ನಾಲಜಿ ಕಂಪನಿ ಹೆಸರಿನಲ್ಲಿ ವರ್ಗಾವಣೆ ಏನು ದುಡ್ಡಾಗಿತ್ತು. ಪಬ್ಲಿಕ್ ಟಿವಿಗೆ ಹ್ಯಾಪಿಯೆಸ್ಟ್ ಮೈಂಡ್ ಸೆಕ್ರೆಟರಿ ಪ್ರವೀಣ್ ದಾರ್ಶಂಕರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 4.5 ಕೋಟಿ ಅಕೌಂಟ್ಗೆ ಬಂದಿದೆ, ಆದರೆ ಅದು ನಮ್ಮ ಅಕೌಂಟ್ ಅಲ್ಲ. ಹೈದರಾಬಾದ್ನ ಬಂಜಾರ ಹಿಲ್ಸ್ ಬ್ರಾಂಚ್ನಲ್ಲಿ ಖಾತೆ ಓಪನ್ ಆಗಿದೆ. ಎಲ್ಲವೂ ನಕಲಿ ದಾಖಲೆ, ಕೆವೈಸಿ ನಿಯಮ ಉಲ್ಲಂಘನೆ ಆಗಿದೆ. ಸೋಮವಾರ ಪೊಲೀಸರಿಗೆ ದೂರು ಕೊಡ್ತೀವಿ ಅಂತ ಹ್ಯಾಪಿಯೆಸ್ಟ್ ಮೈಂಡ್ ಸೆಟ್ನಲ್ಲಿ ಆ ಟೆಕ್ನಾಲಜಿ ಅವರಿಗೆ ಹೇಳಿದ್ದಾರೆ. ಅದರ ಸೆಕ್ರೆಟರಿ ಕೂಡ ಪಬ್ಲಿಕ್ ಜೊತೆಗೆ ಮಾತನಾಡಿದ್ದಾರೆ. ನಮ್ದು IT ಕಂಪನಿ ಅಕ್ರಮದ ಬಗ್ಗೆ ನಿನ್ನೆ ಮಾಹಿತಿ ಸಿಕ್ಕಿದೆ. ಕೂಡಲೇ ನಿನ್ನೆ ಬ್ಯಾಂಕ್ನವರೆಲ್ಲ ವಿಚಾರ ಮಾಡಿದ್ದೀವಿ. ನಮ್ಮ ಕಂಪನಿ ಹೆಸರಿನಲ್ಲಿ ಅಕ್ರಮವಾಗಿ ಖಾತೆ ತೆರೆದಿರೋದು ಗೊತ್ತಾಗಿದೆ. ಹೈದರಾಬಾದ್ನ ಬಂಜಾರ ಹಿಲ್ಸ್ನಲ್ಲಿ ಬ್ರಾಂಚ್ ಖಾತೆ ಓಪನ್ ಮಾಡಿದ್ದಾರೆ. ನಕಲಿ ಹೆಸರಲ್ಲಿ ನಾವೇ ಡೈರೆಕ್ಟರ್ ಅಂತ ಖಾತೆ ಓಪನ್ ಮಾಡಿಬಿಟ್ಟಿದ್ದಾರೆ. KYC ನಿಯಮ ದಾಖಲೆ ಎಲ್ಲ ನಕಲಿ. ಬ್ಯಾಂಕ್ನಲ್ಲಿ ನಮ್ಮದು 6 ಅಕೌಂಟ್ ಇದೆ ಅಂತ ಅವ್ರು ಹೇಳಿದ್ದಾರೆ. ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಕಳೆದಂತೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜಿ ಅನ್ನುವಂಥ ಕಂಪನಿ ಹೆಸರಲ್ಲಿ ಹಣ ವರ್ಗಾವಣೆಯಾಗಿದೆ ಅನ್ನುವಂತಹ ಒಂದಷ್ಟು ವಿಚಾರ ಚರ್ಚೆ ಕೂಡ ಆಗಿತ್ತು. ಜೊತೆಗೆ ಆ ಕಂಪನಿ ವಿರುದ್ಧವೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬಂದಿದ್ವು. ಬಟ್ ಈಗ ಅದು ಅಕ್ರಮವಾಗಿ ಅಂದರೆ ಫೇಕ್ ಆಗಿ ಆಗಿರುವಂಥದ್ದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಹ್ಯಾಪಿಯೆಸ್ಟ್ ಮೈಂಡ್ ಸೆಟ್ ಟೆಕ್ನಾಲಜಿಯ ಕಂಪನಿಯ ಸೆಕ್ರೆಟರಿ ಕೂಡ ಆಗಿರುವಂತಹ ಪ್ರವೀಣ್ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಇದು ಘಟನೆಗೆ ಸಂಬಂಧಪಟ್ಟಂಗೆ ನಿಮ್ಮ ಕಂಪ್ನಿಯ ಹೆಸರಲ್ಲಿ ಹಣ ವರ್ಗಾವಣೆಯಾಗಿದೆ ಅನ್ನುವಂಥದ್ದು ನಿನ್ನೆಯಿಂದ ಚರ್ಚೆ ಆಗ್ತಾ ಇದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ ಕೂಡ ರಿಲೀಸ್ ಆಗಿದೆ. ಏನಾಗಿದೆ ಸರ್, ಏನಿದು ವಿಚಾರ? ಆ್ಯಕ್ಚುಲಿ ನಿನ್ನೆ ನಮಗೇನು ಗೊತ್ತಾಯಿತು, ನಮ್ಮ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅಂತಂದು. ಆಮೇಲೆ ನಾವು ಅದು ಏನು ಅಕೌಂಟ್ ಡೀಟೇಲ್ಸ್ ಅಂತ ಫೈಂಡ್ ಔಟ್ ಮಾಡಿದ್ವಿ. ಅದು ಅಕೌಂಟ್ ನಂಬರ್ ನೋಡಿದ್ರೆ ಆ ಅಕೌಂಟ್ ನಾವು ಓಪನೇ ಮಾಡಿಲ್ಲ. ಇದು ಯಾರೇ ಮಿಸ್ಕ್ರಿಯೆಂಟ್ಸು ತಮ್ಮ ಫೇಕ್ ಡಾಕ್ಯುಮೆಂಟ್ಸು, ಫೋರ್ಜರ್ ಡಾಕ್ಯುಮೆಂಟ್ಸ್ ಕೊಟ್ಟು ಅಕೌಂಟ್ ಓಪನ್ ಮಾಡಿ ದುಡ್ಡನ್ನು ಹಾಕ್ಕೊಂಡಿದ್ದಾರೆ. ಅಂದ್ರೆ ಅವರೇ ಡೈರೆಕ್ಟ್ರು ಈ ಕಂಪ್ನಿಗೆ ಅಂತಂದು ಹೈದರಾಬಾದ್ ಬಂಜಾರ ಹಿಲ್ಸಲ್ಲಿ ಅಕೌಂಟ್ ಓಪನ್ ಮಾಡಿ ದುಡ್ಡು ಹಾಕ್ಕೊಂಡು ದುಡ್ಡು ತಕ್ಕೊಂಡು ಬಿಟ್ಟಿದ್ದಾರೆ. ಬಟ್ ನಮ್ಮ ಕಂಪ್ನಿ ಹೆಸರಲ್ಲಿ ಅದನ್ನು ಅಕೌಂಟನ್ನು ಓಪನ್ ಮಾಡಿದ್ದಾರೆ. ಅಂದರೆ ಈಗ ಕಂಪ್ನಿ ಹೆಸರು ಮಾತ್ರ ನಿಮ್ಮದಾಗಿದ್ದು ಮಾಡಿರುವಂಥವ್ರು ಬೇರೆ ಅಂತ? ಮಾಡಿದವರು ಡೈರೆಕ್ಟರ್ಸ್ ಬೇರೆ, ಎಲ್ಲ ಬೇರೆ. ಅವರು ನಾವೇ ಡೈರೆಕ್ಟರ್ಸ್ ಅಂತ ಹೇಳಿ, ಯಾಕಂದರೆ ಯಾವುದೇ ಒಂದು ಕಂಪ್ನಿ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಆ ಕಂಪ್ನಿ ಡೈರೆಕ್ಟರ್ಸು ಅವರೆಲ್ಲ ಅಥರೈಸ್ ಸಿಗ್ನೇಟರಿ ಅಂತ ಕೊಡಬೇಕಾಗುತ್ತೆ. ಅದೆಲ್ಲ ಫೋರ್ಜ್ ಮಾಡಿ ನಾವೇ ಡೈರೆಕ್ಟರ್ಸ್ ಅಂತ ಮಾಡಿ ಓಪನ್ ಮಾಡಿದ್ದಾರೆ. ಇದು KYC ಎಂಬ ಒಂದು ಕಾಯ್ದೆಯನ್ನು